ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು 7ನೇ ತರಗತಿ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಜ್ಞಾನ ವಿಷಯದ ಬಗ್ಗೆ ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ಮೊದಲನೇ ಪ್ರಶ್ನೆ, ಸಸ್ಯಗಳಲ್ಲಿ ಎಷ್ಟು ವಿಧ, ಅವುಗಳನ್ನು ಹೆಸರಿಸಿ. ಎರಡನೇದು, ಸಸ್ಯಗಳಲ್ಲಿ ಬೇರಿನ ಕಾರ್ಯವೇನು. ಮೂರನೇ ಪ್ರಶ್ನೆ, ಗಾಳಿಯಲ್ಲಿರುವ ಘಟಕಗಳು ಯಾವುವು. ನಾಲ್ಕನೇದು, ಗಾಳಿಯಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟು. 5, ಚಲನೆ ಎಂದರೇನು. 6, ಚಲನೆಯ ವಿಧಗಳನ್ನು ಬರೆಯಿರಿ. 7, ನಾರುಗಳಲ್ಲಿ ಎಷ್ಟು ವಿಧ. 8, ಸ್ವಾಭಾವಿಕ ಮತ್ತು ಕೃತಕ ನಾರುಗಳನ್ನು ಪಟ್ಟಿ ಮಾಡಿ. 9, ಬೆಳಕು ಎಂದರೇನು. 10, ಬೆಳಕಿನ ಮೂಲಗಳು ಯಾವುವು. 11, ಅಯಸ್ಕಾಂತ ಎಂದರೇನು. 12, ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳನ್ನು ಪಟ್ಟಿ ಮಾಡಿ. 13, ವಿದ್ಯುತ್ ಮಂಡಲ ಎಂದರೇನು. 14, ಒಂದು ವಿದ್ಯುತ್ ಮಂಡಲ ರಚಿಸಿ. ಪರಿವರ್ತಿತಗೊಳಿಸಬಹುದಾದ ಬದಲಾವಣೆ ಎಂದರೇನು. 16, ಬದಲಾವಣೆಗಳಲ್ಲಿ ಎಷ್ಟು ವಿಧ, ಅವು ಯಾವುವು. 17, ನೀರು ಹೇಗೆ ಉಂಟಾಯಿತು. 18, ನೀರನ್ನು ಮಿತವ್ಯಯವಾಗಿ ಬಳಸಬೇಕು ಏಕೆ. 19, ಸಮತೋಲನ ಆಹಾರ ಎಂದರೇನು. 20, ಸಮತೋಲನ ಅಥವಾ ಸಂತುಲಿತ ಆಹಾರದಲ್ಲಿನ ಘಟಕಗಳು ಯಾವುವು. ಇದಿಷ್ಟು 20 ಪ್ರಶ್ನೆಗಳು ಇದೆ ಫ್ರೆಂಡ್ಸ್. ಇಲ್ಲಿ ನೀವು 10 ಅಂಕಗಳಿಗೆ ಮಾಡೋದಾದರೆ ಅಪೇಕ್ಷಿತ ಕಲಿಕಾ ಫಲಗಳಿಗೆ ಅನುಗುಣವಾಗಿ 10 ಪ್ರಶ್ನೆಗಳನ್ನು ನೀವು ಇದರಲ್ಲಿ ಚೂಸ್ ಮಾಡ್ಕೊಳ್ಬೋದು. ನಿಮ್ಮ ಮಕ್ಕಳ ಒಂದು ಯಾವ ಕಲಿಕಾ ಫಲವನ್ನು ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಆ ಬೇಸ್ ಮೇಲೂ ನೀವು ಕ್ವಶನ್ಸನ್ನು ತೆಗಿಬೋದು ಅಂತ ಹೇಳ್ತೀನಿ. ಸೊ ಇದೊಂದು ಚಿಕ್ಕ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ಯಾರಿಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.